ಮತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಯಾವುದೋ ಕಾಟಾಚಾರಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ವಿರೋಧ ಮಾಡಬೇಕು, ಅದಕ್ಕೋಸ್ಕರ ನಾವು ಪಾದಯಾತ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಹೋರಾಟ, ಅಂದ್ರೆ ಒಂದು ಸರ್ಕಾರವನ್ನು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ತಾವು ನೋಡಿದಿರಿ, ಯಾವುದೋ ಹೊಸ ಸರ್ಕಾರ ಬಂದ್ರೆ 1 ವರ್ಷ 1.5 ವರ್ಷ ಕಾಲಾವಕಾಶ ಕೊಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಹೊಸ ಸರ್ಕಾರ ಯಾವುದೇ ಎಷ್ಟೇ ಅನುಭವಿಸ್ತಿದ್ರು ಕೂಡ ಆ ಸರ್ಕಾರ ಒಂದು ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋದಕ್ಕೆ ಸಮಯ ಬೇಕಾಗ್ತದೆ. ಅದರ ಅರ್ಥ ಭ್ರಷ್ಟಾಚಾರದಲ್ಲಿ ಮುಳುಗಬೇಕು ಅಂತಲ್ಲ. ಒಂದು ಕಡೆ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಮೂಢ ಹಗರಣದ ಬಗ್ಗೆ ನಾನು 1-2 ನಿಮಿಷ ವಿಚಾರವಾಗಿ ಹೇಳ್ತೇನೆ. ನಿಂಗ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ 1936ರಲ್ಲಿ ಹರಾಜಿನಲ್ಲಿ 3 ಎಕರೆ 16 ಗುಂಟೆನ ಪಡೆದುಕೊಳ್ತಾನೆ. 1936ರಲ್ಲಿ ನಿಂಗ ಕುಟುಂಬ ಪಡೆದುಕೊಂಡಿರ್ತಕ್ಕಂಥ 3 ಎಕರೆ 16 ಗುಂಟೆ ಕೆಸರೆಹಳ್ಳಿ ಗ್ರಾಮದಲ್ಲಿ, ಮೈಸೂರು. ಅವರು ನಿಧನ ಹೊಂದಿದ ನಂತರದಲ್ಲಿ 1968ರಲ್ಲಿ 3 ಮಕ್ಕಳಿಗೆ ಅದು ಭಾಗ ಆಗ್ತದೆ. ಮೈಲಾರಪ್ಪ ಮತ್ತೆ ದೇವರಾಜು ಮತ್ತೆ ಇನ್ನೊಬ್ಬ ಲಿಂಗ ಅಂತಕ್ಕಂಥ 3 ಜನ ಮಕ್ಕಳುಗಳಿಗೆ ಅದು ವಿಭಾಗ ಆಗ್ತದೆ. 1970ರಲ್ಲಿ ನಿಂಗ ಮತ್ತೆ ಇನ್ನೊಬ್ಬ ಸೇರ್ಕೊಂಡು, 2 ಮಕ್ಕಳುಗಳು ಸೇರ್ಕೊಂಡು, ಅಣ್ಣ ತಮ್ಮದಿರು ಸೇರ್ಕೊಂಡು ಒಬ್ಬನಿಗೆ, ಮೈಲಾರಪ್ಪನಿಗೆ ಆ ಜಮೀನನ್ನ ವರ್ಗಾವಣೆ ಮಾಡಿಕೊಡ್ತಾರೆ, ಹಸ್ತಾಂತರ ಆಗ್ತದೆ. 1992ರಲ್ಲಿ ದೇವರಾಜ 3ನೇ ತಮ್ಮ, ಕೊನೆ ತಮ್ಮ ಏನಿರ್ತಾನೆ, ಮೈಲಾರಪ್ಪನಿಗೇನೆ ಜಮೀನು ಬರ್ಕೊಟ್ಟಿರ್ತಾರೆ. ಅವ್ರಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳಿಂದ, ಮೈಲಾರಪ್ಪನ ವಿರೋಧದಲ್ಲಿ 2 ಮಕ್ಕಳಿಂದ ಜಮೀನನ್ನ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ 3ನೇ ತಮ್ಮ, ಕೊನೆ ನಿಂಗನ ಕೊನೆ ಮಗ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಆ 2 ಮಕ್ಕಳಿಂದ ಪತ್ರ ಬರೆಸ್ಕೊಳ್ತಾನೆ. ಆದರೆ ತದನಂತರದಲ್ಲಿ ಖಾತೆ ಮಾಡಿಸ್ಕೊಡ್ತೇನೆ ಸರ್ಕಾರದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಅಂತೇಳಿ ದೇವರಾಜನ್ ಬರ್ಸ್ಕೊಂಡಿರ್ತಾನೆ. ತದನಂತರದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಆ ಖಾತೆನೇ ದೇವರಾಜ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಇಲ್ಲಿಗಲ್ ಟ್ರಾನ್ಸ್ಫರ್ ಆಗ್ತದೆ. ಅದು 98ರಲ್ಲಿ ಡಿನೋಟಿಫಿಕೇಶನ್ ಆಗ್ತದೆ. ದೇವರಾಜ ಅಪ್ಲೈ ಮಾಡ್ತಾನೆ. ಅವನು ವಾರಸುದಾರನೇ ಅಲ್ಲ, ಆದರೂ ಕೂಡ ದೇವರಾಜ್ ಅಪ್ಲೈ ಮಾಡ್ತಾನೆ. ಅವನ ಹೆಸರು ಡಿನೋಟಿಫೈ ಆಗ್ತದೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಬಾಮಾಯ್ದ ಖರೀದಿ ಮಾಡ್ತಾರೆ 2004ರಲ್ಲಿ. 2010ರಲ್ಲಿ ಅರಿಶಿನ ಕುಂಕುಮ ಅಂತೇಳಿ ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹೋಗ್ತದೆ. ಆದರೆ ಮುಖ್ಯಮಂತ್ರಿಗಳ ಬಾಮಾಯ್ದ ಜಮೀನು ಖರೀದಿ ಮಾಡೋ ಮುನ್ನವೇ ಮೂಡ ಅಕ್ವಿಸಿಷನ್ ಆಗಿರ್ತದೆ, ಲೇಔಟ್ ಕೂಡ ಫಾರ್ಮೇಷನ್ ಆಗಿರ್ತದೆ. ಲೇಔಟ್ ಅದರಲ್ಲಿ ಸೈಟ್ಗಳು ಕೂಡ ಮಾರಾಟ ಆಗಿರ್ತದೆ, ಕೆಲವು ಸೈಟ್ಗಳು. ಆದರೆ ಎಲ್ಲವನ್ನ ಮರೆಮಾಚಿ 98ರಲ್ಲಿ ಡಿನೋಟಿಫಿಕೇಶನ್ ಇದ್ದಾಗ ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿಗಳಿದ್ರು. 98ರಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಮೈಸೂರಿನ ಉಸ್ತುವಾರಿ ಸಚಿವರು ಇರ್ತಾರೆ. 2004ರಲ್ಲಿ ಜಮೀನು ಖರೀದಿಯಾದಾಗ ಅದನ್ನು ಅಗ್ರಿಕಲ್ಚರ್ ಇಂದ ರೆಸಿಡೆನ್ಷಿಯಲಿ ಕನ್ವರ್ಷನ್ ಆದಾಗ ಸ್ವತಃ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು. ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಮಬಲದ ಮೇಲೆ ಎಲ್ಲವೂ ಕೂಡ ಅಕ್ರಮವಾಗಿ ನಡೆದುಕೊಂಡು ಹೋಗ್ತದೆ. ಮತ್ತೆ 50-50 ಅನುಪಾತದಲ್ಲಿ ನನ್ನ ಧರ್ಮಪತ್ನಿಗೆ ಬಂದಿದೆ, ಅದರಲ್ಲಿ ಏನೂ ಅಕ್ರಮ ಆಗಿಲ್ಲ. ಮತ್ತೆ ಬಿಜೆಪಿ ಸರ್ಕಾರದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅವರ ಶ್ರೀಮತಿಗೆ ಅನ್ನುವ ಒಂದು ವಾದವನ್ನ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು 50-50 ಅನುಪಾತದಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಗೆ ಕೊಡಬೇಕು ಅಂತಕ್ಕಂಥ ಯಾವುದೇ ಪ್ರೊಸೀಡಿಂಗ್ಸ್ ಮೂಡ ಮೀಟಿಂಗ್ ಅಲ್ಲಿ ಆಗಿಲ್ಲ. ಕೆಲವು ಅಧಿಕಾರಿಗಳು
ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸಿದ್ದರಾಮಯ್ಯರ ಕುಟುಂಬಕ್ಕೆ ಖುಷಿ ಪಡಿಸಬೇಕು ಅನ್ನುವ ಕಾರಣದಿಂದ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಮೂಲಭೂತ ಪ್ರಶ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು, ಬಿಜೆಪಿ ಸರ್ಕಾರ ಇದ್ದಾಗ ಅಕ್ರಮ ಆಗಿದೆ ಅಂತ ಹೇಳಿ ಅದು ಸಕ್ರಮ ಆಗೋದಕ್ಕೆ ಸಾಧ್ಯನಾ? ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸದನದಲ್ಲಿ ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಅಧಿವೇಶನ ಜುಲೈ 16ನೇ ತಾರೀಕು ಶುರು ಆಗಬೇಕು ಅಂದ್ರೆ ಜುಲೈ 15ನೇ ತಾರೀಕು ಒನ್ ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇಂದ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗ್ತದೆ. ನಮಗೆ ಅನಿಸ್ತು, ಅರೆ ಸದನದಲ್ಲಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು, ಮೂಡ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಬಡವರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ರಾಜ್ಯದ ಕಾನೂನು ಸಚಿವರು ಹೇಳ್ತಾರೆ ಸದನದಲ್ಲಿ, ಈಗಾಗಲೇ ನಾವು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ, ಮೂಡ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಯಾವಾಗ ಕಾನೂನು ಸಚಿವರ ಬಾಯಲ್ಲಿ ಮಾತು ಬಂತು ಆವಾಗಲೇ ನಮ್ಗೆ ಅರ್ಥ ಆಯ್ತು, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪಿನ ಅರಿವು ಆಗಿದೆ. ಸಿದ್ದರಾಮಯ್ಯನವರಿಗೆ ತಮ್ಮ ತಪ್ಪಿನ ಅರಿವಾಗೇನೆ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಸ್ಥಾಪನೆ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡದೇನೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಬಂಡವಾಳ ಬಹಿರಂಗ ಆಗ್ತದೆ. ಅದಕ್ಕೋಸ್ಕರ ನಮ್ಗೆ ಚರ್ಚೆ ಅವಕಾಶ ಮಾಡಿಕೊಡ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.